ನನ್ನ ಹೆಸರು ಮದನ್ ಅಂತ. ನಮ್ಮ ತಂದೆ ಹೆಸರು ಪ್ರಭಾಕರ್ ರೆಡ್ಡಿ, ನಮ್ಮ ತಾಯಿ ಹೆಸರು ಮಾಧವಿ, ನಮ್ಮ ತಾತ ಹೆಸರು ಶ್ರೀರಾಮ್ ರೆಡ್ಡಿ. ನಾನು ಪ್ರಾಥಮಿಕ ಶಾಲೆಯಲ್ಲ ನಮ್ಮೂರು ಸ್ಕೂಲಲ್ಲಿ ಓದಿ 10ನೇ ತರಗತಿ ಗ್ರಾಮೀಣ ಪ್ರೌಢಶಾಲೆಯಲ್ಲಿ ಓದಿ 94% ಓದಿದ್ದೀನಿ. ನಾನು ಗೆನ್ನೇರಹಳ್ಳಿಯಿಂದ ಬಂದಿದ್ದೀನಿ. ಈಗ ಸೆಕೆಂಡ್ PUCಯಲ್ಲಿ 600ಕ್ಕೆ 596 ಅಂಕಗಳನ್ನು ಪಡೆದಿದ್ದೇನೆ. ಅದಕ್ಕೆ ಮುಖ್ಯ ಕಾರಣವಾಗಿ ಶ್ರೀ ಸಾಯಿ PU ಕಾಲೇಜ್ ಬೇತ್ಮಂಗ್ಲ, ನಮ್ಮ ಪ್ರೆಸಿಡೆಂಟ್ ಸಾರ್ಗೆ ಮತ್ತು ಪ್ರಿನ್ಸಿಪಾಲ್ ತೇಜು ಮ್ಯಾಮ್ಗೆ, ಎಲ್ಲ ಫ್ಯಾಕಲ್ಟಿಗೂ ಥ್ಯಾಂಕ್ಸ್ ಹೇಳ್ತಾ, ನನಗೆ ಇಷ್ಟೊಂದು ಮಾರ್ಕ್ಸ್ ಬರೋದಕ್ಕೆ ನಾನೊಬ್ಬನಿಂದ ಆಗಲ್ಲ. ನೀವೆಲ್ಲ ನನಗೆ ಇಷ್ಟೊಂದು ಪ್ರೋತ್ಸಾಹ ನೀಡಿ ಎಂಕರೇಜ್ ಮಾಡಿದ್ದಕ್ಕೆ, ನನಗೆ ಏನೇ ಡೌಟ್ ಬರಲಿ ಅವಾಗಿಂದ ಅವಾಗ ತೀರಿಸಿದ್ದಕ್ಕೆ, ಎಂಥ ಸಮಯದಲ್ಲಾದರೂ ಆಗಲಿ ನನ್ನ ಜೊತೆ ನೀಡಿ ನನಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಅದು ಅಲ್ಲದೆ ನನಗೆ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಇದನ್ನೇ ಓದು ಅದನ್ನೇ ಓದು ಅಂತ ಯಾವುದೇ ಫೋರ್ಸ್ ಮಾಡ್ದಿರಾ ನನ್ನ ಫ್ರೀಯಾಗಿ ನಿಂಗೆ ಇಷ್ಟ ಬಂದಿದ್ದು ಓದು, ನಿಂಗೆ ಇಷ್ಟ ಬಂದಿದ್ದಾಗು ಅಂತ ಹೇಳಿ ಪ್ರೋತ್ಸಾಹ ನೀಡಿದ್ದಕ್ಕೆ ನಮ್ಮ ಪೇರೆಂಟ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ ಜೈ ಹಿಂದ್. ರುಭ್ಯೋ ನಮಃ. ಆಸೀನರಾಗಿದ್ದಂಥ MLA ಮ್ಯಾಮ್ಗೆ, ಅದರ್ ಡಿಗ್ನಿಟರೀಸಿಗೆ ಐ ಆಮ್ ಫೀಲಿಂಗ್ ನರ್ವಸ್ ಅಟ್ ದಿಸ್ ಟೈಮ್. ಮೊದಲನೇದಾಗಿ ಆಸೀನರಾಗಿರ್ತಕ್ಕಂಥ MLA ಮ್ಯಾಮ್ಗೆ, ಅದರ್ ಡಿಗ್ನಿಟರೀಸ್ಗೆ, My name is Renushri. I'm the daughter of Chari Jyoti. At this time, I'm feeling very overwhelmed because ನಮ್ಮ ಹಿರಿ ಕೋಲಾರ ಡಿಸ್ಟ್ರಿಕ್ಟ್ನಲ್ಲಿ ಇರೋ ಎಲ್ಲ ಗೌರ್ಮೆಂಟ್ ಕಾಲೇಜಸ್, ಪ್ರೈವೇಟ್ ಕಾಲೇಜಸ್, ಏಡೆಡ್ ಕಾಲೇಜಸ್ನಲ್ಲಿ, ಫಸ್ಟ್ ಆಫ್ ಆಲ್ ಐ ಆಮ್ ಹ್ಯಾಪಿ ದಟ್ ಆರ್ ಕಾಲೇಜ್ has got the recognition. My recognition is secondary. Our college has got the recognition and I'm feeling very happy about that. I belong to Government Girls PU College, Robertsonpet, KGF. I'm feeling overwhelmed at this point. On this day, on 135th birthday of Dr. B.R. Ambedkar, having this program, I feel very happy. I am very grateful to everybody who's behind this success and all the well-wishers, all the well-wishers of different colleges, different lecturers from other colleges. I feel very happy. Thank you. I'm Hitashri, and thank you for giving me this opportunity. I'm from SDC College and I have scored 99% in commerce. And I'd like to thank my lecturers for this, for always believing me, and my parents, Prakash Reddy, and my mother, Aruna K. Tell she's government teacher. Say government teacher. Yeah, she's a government school teacher. And I'm always thankful for them, and they were always supportive towards me. They always believed in me. And I would also like to thank my friends who were always there for me. Thank you everyone. ಯಾಕೆ ಅಂದರೆ ಮೇಡಮ್ನವ್ರ ಮನೆ ರಿಸಲ್ಟ್ ಬಂದು ಮಾರನೇ ದಿನ ಒಂದು ಕಾಲ್ ಮಾಡ್ತಾರೆ. ಇವತ್ತು ಏನು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ PU ಕಾಲೇಜಸ್ನಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ನವರೇ, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ತಹಸೀಲ್ದಾರ್ ಅವರೇ, ಇವ ವೆಂಕಟೇಶಪ್ಪ ಸರ್ ಅವರೇ, ಮತ್ತು ಎಲ್ಲ ಗಣ್ಯರೇ. ಮೇಡಮ್ನವರು ಕಾಲ್ ಮಾಡಿ PUC ರಿಸಲ್ಟ್ ಚೆನ್ನಾಗಿ ಬಂದಿದೆ, ಯಾವ ಥರ ನಾವು ಸನ್ಮಾನ ಮಾಡ್ಬೋದು ನೋಡಿ, 90% ಮೇಲೆ ಬಂದಿರತಕ್ಕಂಥವ್ರಿಗೆಲ್ಲ ಒಂದು ಎಷ್ಟು ಜನ ಬರ್ತಾರೆ ಸನ್ಮಾನ ಮಾಡೋಣ, ಲೀಸ್ಟ್ ಮಾಡಿ ಅಂತೆಲ್ಲ ನಮಗೆ ಹೇಳ್ತಾರೆ. ಆದರೆ ನಾವು ಸಂಖ್ಯೆ ನೋಡಿದಾಗ 200 ಕ್ರಾಸ್ ಆಗ್ತಾ ಇತ್ತು. ಅವಾಗ ಹೇಳಿದ್ವಿ ಮೇಡಮ್ 200 ಮಾಡೋದು ಕಷ್ಟ ಆಗ್ತದೆ, ನಾವೊಂದು 95 ಕ್ರಾಸ್ ಆಗಿ 95% ತೊಗೊಳ್ಳೋಣ ಮೇಡಮ್ ಅಂತ ಹೇಳಿದ್ವಿ. ಅದಕ್ಕೆ ನಮಗೆ ಒಂದು 30ರಿಂದ ಒಂದು 50 ಜನ ಸಿಗ್ಬೋದು ಅಂತ ಹೇಳಿದ್ವಿ. ಇಲ್ಲ 90% ಮಾಡಿರ್ತಕ್ಕಂಥದ್ದು ನಾವು ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು, ಆದರೆ 90% ನಮ್ಗೆ 200 ಜನ ಆದರೂ ತೊಂದರೆ ಇಲ್ಲ, ಅವ್ರಿಗೆಲ್ರಿಗೂ ನಾವು ಅಭಿನಂದಿಸಲೇಬೇಕು. 90% ತೆಗೆಯೋದು ಅಷ್ಟು ಸುಲಭ ಅಲ್ಲ. ಇವತ್ತು 90% ತೆಗಿಬೇಕು, 95% ತರಬೇಕು ಅಂತ ಮಂಗಳೂರು ಎಕ್ಸ್ಪೋರ್ಟ್ ಕಾಲೇಜ್ಗೆ ಹೋಗ್ತಾರೆ, ಕೋಲಾರ ಬೆಂಗಳೂರಿನಲ್ಲಿರ್ತಕ್ಕಂಥ ನಾರಾಯಣಿ ಕಾಲೇಜ್ಗೆ ಹೋಗ್ತಾರೆ, ವಿಷನ್ ಕಾಲೇಜ್ ಅಂತೆ. ನಾನೇ ಎಷ್ಟೋ ಸರಿ ನಮ್ಮ ಸ್ನೇಹಿತರ ಜೊತೆ ಹೋಗಿದ್ದೀನಿ, ಆ ಕಾಲೇಜ್ ಚೆನ್ನಾಗಿದೆ, ಈ ಕಾಲೇಜ್ ಚೆನ್ನಾಗಿದೆ. ಅಲ್ಲಿ ರೆಸಿಡೆನ್ಷಿಯಲ್ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆವರೆಗೂ ತರಗತಿ, ಕ್ಲಾಸ್.
ಬಟ್ ಅಲ್ಲಿ ವ್ಯವಸ್ಥೆ ಅನುಕೂಲ ಇರ್ತಕ್ಕಂಥವ್ರು 4 ಲಕ್ಷದಿಂದ 5 ಲಕ್ಷದವರೆಗೂ ಫೀಸ್ ಇರುತ್ತೆ. ಸೊ ಇಷ್ಟೆಲ್ಲ ಮಾಡಿ ಅಲ್ಲಿ ಮಾಡೋದು ಸಾಧನೆ ಇದೆ. ಆದ್ರೆ ನಮ್ಮ ಮಕ್ಕಳು, ಮೇಡಮ್ನವ್ರು ಹೇಳಿರ್ತಕ್ಕಂಥದ್ದು ಮಾತಿದೆ, ಆದ್ರೆ ನಮ್ಮ ಮಕ್ಕಳು ಆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಪಡೆಯುವಂತ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಮಕ್ಕಳು ಇವತ್ತು ದಿನ ಬಸ್ನಲ್ಲೋ ಆಟೋನಲ್ಲೋ ನಡ್ಕೊಂಡು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಕಾಲೇಜ್ನಲ್ಲಿ ಅಲ್ಲಿ ಫ್ಯಾಕಲ್ಟೀಸ್ ಇದಾರೋ ಇಲ್ವೋ, ಏನೋ ಒಂದು ಆ ಕಾಲೇಜ್ನಲ್ಲಿ ವ್ಯವಸ್ಥೆ ಇರುತ್ತೆ, ಆ ಮೂಲಭೂತ ಅಲ್ಲಿರತಕ್ಕಂಥ ಸೌಕರ್ಯಗಳನ್ನೇ ಮಿನಿಮಮ್ ಫೆಸಿಲಿಟೀಸ್ ಅಂತ ಹೇಳ್ತೀನಿ ನಾನು, ಮಿನಿಮಮ್ ಫೆಸಿಲಿಟೀಸ್ನ ಉಪಯೋಗಿಸ್ಕೊಂಡು ಈ 90%ಗಿಂತ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದಿಲ್ಲ, ಅದು ಸಾಧನೆ ಅಂತಕ್ಕಂಥದ್ದನ್ನ ನಮ್ಮ ಮೇಡಮ್ನವ್ರು ಹೇಳಿದ್ರು. ಸೊ ಹಾಗಾಗಿ ಜಾಸ್ತಿ ಸಂಖ್ಯೆ ಆದ್ರೂ ಪರವಾಗಿಲ್ಲ, 90% ಮೇಲೆ ಇರ್ತಕ್ಕಂಥವ್ರು ಎಲ್ರಿಗೂ ಕೂಡ ನಾವು ಒಂದು ಅಭಿನಂದನೆ ಸಲ್ಲಿಸಬೇಕು. ಇದು ಸನ್ಮಾನ ಅಲ್ಲ, ನಿಮ್ಮನ್ನ ಅಭಿನಂದಿಸ್ತಕ್ಕಂಥದ್ದು, ನಿಮ್ಮನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ಇದರ ಎಷ್ಟು ಜನ ಮುಂದೆ IAS ಟಾಪರ್ಗಳಿದಿರೋ, IPS ಟಾಪರ್ಗಳಿದಿರೋ, ಎಷ್ಟು ಜನ KS ಮಾಡ್ತಿರೋ, ಎಷ್ಟು ಜನ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗ್ತಿರೋ, ಅದು ನಿಮ್ಮ ಕೈಲೇ ಇರತಕ್ಕಂಥದ್ದು. ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಸೊ ಆ ಫೀಲ್ಡ್ ಆಗಿ ಇವತ್ತು ಬೆಳೀತಾ ಇರ್ತಕ್ಕಂಥ ಫೀಲ್ಡ್, ಎಲ್ಲಿ ಯಾರು ಯಾವ್ಯಾವ ಫೀಲ್ಡ್ ಅಲ್ಲಿ ಮಕ್ಕಳು ಬೆಳೀತಾರೋ ಗೊತ್ತಿಲ್ಲ. ಸೊ ಅವ್ರಿಗೆಲ್ಲ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ. ಹಾಗಾಗಿ ನಾನು ವೈಯಕ್ತಿಕವಾಗಿ ಮತ್ತೆ ನಮ್ಮ KGF ನ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಮೇಡಮ್ನವ್ರನ್ನ ಹೃದಯಪೂರ್ವಕವಾಗಿ ಅವ್ರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಈ ಕೆಲಸ ಎಲ್ಲರೂ ಮಾಡೋದಿಲ್ಲ, ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಎಲ್ಲರೂ ಮಾಡೋದಿಲ್ಲ. ಮೊನ್ನೆ ಮೇಡಮ್ನವರು ನಮ್ಮಲ್ಲಿ ತಾಲೂಕ್ ಟಾಪರ್ಸ್ನ, ಈಗ ರಿಸಲ್ಟ್ ಈ ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ 1 ವಾರ ತಡ ಆಗುತ್ತೆ, ಹಾಗಾಗಿ ನಾವು ಈಗಲೇ ಏನಾದರೂ ಮಾಡಬೇಕು ಅಂತ ಮೇಡಮ್ನವ್ರು ಏನ್ ಮಾಡ್ತಾರೆ, ತಾಲೂಕ್ ಟಾಪರ್ಸ್ ಅನ್ನ ಗುರುತಿಸಿ ಅವ್ರನ್ನ ತಮ್ಮ ಮನೆ ಕಚೇರಿಗೆ ಕರೆಸ್ಬಿಟ್ಟು ಅವ್ರನ್ನ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಬೇರೆ ಯಾವುದೋ ಮಾನದಂಡ ಇರಲಿಲ್ಲ, ಬರೀ ಮಾನದಂಡ ಏನೋ ತಾಲೂಕ್ ಟಾಪರ್ ಅಷ್ಟೇ. ನಮ್ಮ ತಾಲೂಕಲ್ಲಿ ಸೈನ್ಸ್ ಅಲ್ಲಿ, ಆರ್ಟ್ಸ್ ಅಲ್ಲಿ, ಕಾಮರ್ಸ್ ಅಲ್ಲಿ ಯಾರು ಟಾಪರ್ ಇದ್ದಾರೆ ಆ ಟಾಪರ್ಸ್ನ ಅವತ್ತು ಕರೆಸ್ಕೊಂಡು ಆ ಮಕ್ಕಳ ಜೊತೆ ಮಾತಾಡೋಣ, ಖುಷಿಯಾಗಿ ಅವ್ರಿಗೆ ಮಕ್ಕಳಿಗೆ ಏನಾದರೂ ಒಂದು ಆ ಮಕ್ಕಳನ್ನ ನೋಡೋಣ ಒಂದು ದೃಷ್ಟಿಯಿಂದ ಅವತ್ತು ನಾವು ಅಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಹೊರತು ಬೇರೆ ಯಾವುದೋ ಉದ್ದೇಶ ಇರಲಿಲ್ಲ. ಅಂದ್ರೆ ಇಲ್ಲೂ ಕೂಡ ಆ ಮಕ್ಕಳಿದ್ದಾರೆ, ಆ ಮಕ್ಕಳು ಕೂಡ ಇಲ್ಲಿದ್ದಾರೆ. ಅದರ ಜೊತೆಗೆ ತಮ್ಮ ಮುಂದುವರೆದ ಭಾಗವಾಗಿ ತಮ್ಮನ್ನು ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ 192 ಸಂಖ್ಯೆ ಇರ್ತಕ್ಕಂಥದ್ದು 90. ನಿನ್ನೆಯಿಂದ ನಮಗೆ ಬಹಳಷ್ಟು ಕಾಲ್ಸ್ ಬರ್ತಾ ಇದೆ, ಸರ್ ನಂದು 89.9% ಇದೆ ಅಂತ. ನೋಡಿ ಎಷ್ಟು 89.9 ಅಂದ್ರೆ ಎಷ್ಟು, 0.1% ಆ ಮಗುಗೆ ಇಲ್ಲಿ ಎಲಿಜಿಬಲ್ ಆಗಿಲ್ಲ. ಯಾಕೆ ಅಂದ್ರೆ ನಾವು ಏನೋ ಒಂದು ಮಾನದಂಡ ಇಟ್ಕೊಂಡ್ಮೇಲೆ ಆ ಮಾನದಂಡದ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಂದು ಪರ್ಸೆಂಟೇಜ್ ಇಳಿಸಿದ್ರೆ ನಮ್ಮಲ್ಲಿ ಒಂದು 20 ಜನ ಸಿಗ್ತಾರೆ, ಇನ್ನೊಂದು ಪಾಯಿಂಟ್ ಇಳಿಸಿದ್ರೆ ಸಾಕು ನಮ್ಗೆ ಅದು 10 ಜನ ಮಕ್ಕಳು ಸಿಗ್ತಾರೆ. ಸೊ ಹಾಗಂತ 90 ಮೇಲೆ ಬಂದಿರತಕ್ಕಂಥ ಪ್ರತಿಭಾವಂತರು, ಅದಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರು ಪ್ರತಿಭಾವಂತರು ಅಲ್ಲ ಅನ್ನೋ ಉದ್ದೇಶ ಅಲ್ಲ. ಎಲ್ಲರನ್ನೂ ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಮಗೂ ಕೂಡ ಅಭಿನಂದನೆ ಇರುತ್ತೆ, ತಮಗೂ ಕೂಡ ನಿಮ್ಮ ಮೇಲೆ ಒಂದು ಒಳ್ಳೆ ಅಭಿಪ್ರಾಯನೇ ಇದೆ. ಆದ್ರೆ ಕಾರ್ಯಕ್ರಮ ಅಂತ ಬಂದಾಗ ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡೆ ನಾವು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಇದನ್ನ ನಾವು 90% ಮತ್ತೆ 540 ಅಂಕಗಳು, ಅದಕ್ಕಿಂತ ಹೆಚ್ಚು ಅಂಕಗಳು ಪಡೆದಿರ್ತಕ್ಕಂಥ ಮಕ್ಕಳನ್ನೇ ನಾವು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ನಮಗೆ ಕಾಲೇಜಿನ ಆಡಳಿತ ಮಂಡಳಿಯವರು, ಪ್ರಾಂಶುಪಾಲರು, ಆ ಶಾಲೆಯ ಉಪನ್ಯಾಸಕರು ಕೂಡ ನಮ್ಗೆ ಬಹಳ ಸಹಕಾರ ಕೊಟ್ಟು ಎಲ್ಲ ಮಕ್ಕಳು ಕರ್ತವ್ಯದಲ್ಲಿ ಇಲ್ಲಿ ಯಶಸ್ವಿಯಾಗಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಶಾಸಕರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂದ್ರೆ ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ, ಆದ್ರೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಲಿಕ್ಕೆ ಅಂತೇಳಿ ಮುಂದೆ ಬರೋರು ಬಹಳ ಕಡಿಮೆ. ಆದ್ರೆ ತಾವೆಲ್ಲ ಇದನ್ನ ಯಶಸ್ವಿಗೊಳಿಸ್ಬೇಕು ಅಂತ ಮುಂದೆ ಬಂದಿದ್ರಲ್ಲ, ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಒಂದು ಉದಾಹರಣೆ. ಅದೇ ರೀತಿಯಾಗಿ ನಮ್ಮ ಈ ಎಲ್ಲ ಪ್ರಾಂಶುಪಾಲರಿಗೆ ಎಲ್ರಿಗೂ ಮಾಹಿತಿ ಕೊಟ್ಟು ನಮ್ಮ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತೇನೆ. ನಮ್ಮ ಗರ್ಲ್ ಜೂನಿಯರ್ ಕಾಲೇಜ್ ಲೆಕ್ಚರರು ಸುರೇಶಪ್ಪ, ಮತ್ತೆ ಬಾಯ್ ಜೂನಿಯರ್ ಕಾಲೇಜ್ ಟಾರ್ಜನ್ ಲೆಕ್ಚರರು, ಮತ್ತೆ ಸಜ್ಜಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಸುಂದ್ರಪಾಳ್ಯ. ಸೊ 3 ಜನ ನಿನ್ನೆ ಪೂರ್ತಿ ಕೆಲಸ ಮಾಡಿ ತಮ್ಮ ಪ್ರಾಂಶುಪಾಲರುಗಳಿಗೆ, ತಮ್ಮ ಫ್ಯಾಕಲ್ಟೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ಅವರ ರಿಸಲ್ಟ್ ನ ಆನ್ಲೈನ್ ಅಲ್ಲಿ ಜಿನೇನಿಟಿನ ಚೆಕ್ ಮಾಡಿಕೊಂಡು ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಾನು ಈ ಸಂದರ್ಭದಲ್ಲಿ ಆ 3 ಜನಕ್ಕೂ ಕೂಡ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ತಮ್ಮೆಲ್ಲರಿಗೂ ಕೂಡ ನನ್ನ ಒಂದು ಕಿವಿ ಮಾತು, ತಾವೆಲ್ಲ ಒಳ್ಳೆ ಪ್ರತಿಭಾವಂತ ಮಕ್ಕಳಿಗೆ ಜನ್ಮವನ್ನು ನೀಡಿದ್ದೀರಾ. ಹೇಳ್ತೀನಿ, ಪ್ರತಿಭಾವಂತ ಮಕ್ಕಳಿಗೆ ಜನ್ಮವನ್ನು ನೀಡಿರ್ತಕ್ಕಂಥದ್ದು. ತಮ್ಮ ಒಂದು ಪ್ರಯತ್ನ ಇಲ್ಲದೆ ಮಕ್ಕಳು ಈ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಇರ್ತಿಲ್ಲ. ತಮ್ಮ ಶ್ರಮ ಇದರಲ್ಲಿ ತುಂಬಾ ಇದೆ. ಆದ್ರೆ ಇಲ್ಲಿವರೆಗೂ ಏನು ಆ ಮಕ್ಕಳನ್ನ ಬೆಳೆಸ್ಕೊಂಡು ಬಂದಿದ್ದೀರಾ ಈ ಹಂತದವರೆಗೆ, ಈಗಿನ ಒಂದು ಸಂದರ್ಭದಲ್ಲಿ
ಒಂದು ಸ್ವಲ್ಪ ನಮ್ಮ ವೆಂಕಟಕೃಷ್ಣ ರೆಡ್ಡಿ ಸರ್ ಅವರು ಮೊನ್ನೆನೇ ಹೇಳ್ತಾ ಇದ್ರು, ಆ ಮಕ್ಕಳನ್ನ ಫಿಸಿಕಲ್ ಆಗಿ ಅಂದ್ರೆ ದೈಹಿಕವಾಗಿ ಸ್ಪೋರ್ಟ್ಸ್ನಲ್ಲಿ ಅವ್ರಿಗೆ ಸ್ವಲ್ಪ ಫಿಸಿಕಲ್ ಆಗಿ ಅವರ ಡೆವಲಪ್ಮೆಂಟ್ಗೆ ಸ್ವಲ್ಪ ಬರೀ ಓದು ನಾಲ್ಕು ಗೋಡೆಗಳ ಮಧ್ಯೆ ಓದಿನ ಮಧ್ಯೆ ಆ ಮಕ್ಕಳು ನಲಗಿ ಹೋಗಬಾರ್ದು. ಜೊತೆಗೆ ಫಿಸಿಕಲ್ ಆಗು ಕೂಡ ಅವರು ಡೆವಲಪ್ಮೆಂಟ್ ಆಗ್ತಕ್ಕಂಥ ಕೆಲಸ ಆಗಬೇಕು. ಜೊತೆಗೆ ಅವರಲ್ಲಿ ವ್ಯಾಲ್ಯೂಸ್ ಮೌಲ್ಯಗಳು ಬೆಳಿಬೇಕು. ವಿದ್ಯೆ ಜೊತೆಗೆ ಮೌಲ್ಯಗಳಿದ್ರೆ ಮಾತ್ರ ಆ ಮಕ್ಕಳು ಆ ಮುಂದೆ ಒಳ್ಳೆ ಪ್ರಜೆಗಳಾಗಿ ಬೆಳಿಲಿಕ್ಕೆ ಸಾಧ್ಯ. ದೈಹಿಕವಾಗಿ ಈಗ ಬೌದ್ಧಿಕವಾಗಿ ಅವರು ಒಳ್ಳೆ ಅಂಕಗಳನ್ನು ತಗೊಂಡಿದ್ದಾರೆ, ಬೌದ್ಧಿಕವಾಗಿ ಇಂಟೆಲೆಕ್ಚುಯಲ್ ಆಗಿ ಅವರು ಫಿಟ್ ಅಂತಕ್ಕಂಥ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಜೊತೆಗೆ ಫಿಸಿಕಲ್ ಆಗಿ ಫಿಟ್ ಮಾಡುವಂಥದ್ದು, ಜೊತೆಗೆ ಅವರನ್ನ ಒಬ್ಬ ಒಳ್ಳೆ ನಿಷ್ಠಾವಂತ ಅಂದ್ರೆ ಒಳ್ಳೆ ಪ್ರಜೆಯಾಗಿ ಒಳ್ಳೆ ಮೌಲ್ಯಗಳು ಒಳ್ಳೆ ಎಥಿಕ್ಸ್ ಮಾರಲ್ಸ್ ಅನ್ನ ಆ ಜೊತೆಗೆ ಸೇರಿಸ್ಕೊಂಡ್ಬಿಟ್ರೆ ಅವರು ಮುಂದೆ ಒಳ್ಳೆ ಪ್ರಜೆ ಆಗ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಇನ್ನೊಂದು ಇದ್ರ ಜೊತೆಗೆ ಇಷ್ಟು ಹೇಳಿ ಈ ಒಂದು ನಮ್ಮಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಅಷ್ಟೇ ನಮ್ಮ ಬಿ ಅವರು ಜವಾಬ್ದಾರಿ ಇರ್ತಾರೆ. 1ನೇ ತರಗತಿ 10ನೇ ತರಗತಿ ಆದ್ಮೇಲೆ ಪಿ ಯು ಸಿಗೆ ನಮಗೆ PU DD ಇರ್ತಾರೆ. ಇವರು ಕೋಲಾರದಲ್ಲಿ ಇರ್ತಾರೆ. ಅಂದ್ರೆ PU ಕಾಲೇಜುಗಳಿಗೆ ಹೆಡ್ ಇರ್ತಾರಲ್ಲ, ಇವರು ನಮ್ಮ ಕೋಲಾರದಲ್ಲಿ ಇರ್ತಾರೆ. ಪಾಪ ನಮ್ಮ ಬಿ ಅವರು ನಮ್ಮ ಮಕ್ಕಳನ್ನ ಪ್ರತಿಭೆನ ಗುರುತಿಸಬೇಕು ಅಥವಾ ಆ ಮಕ್ಕಳ ಜೊತೆಗೆ ಸೇರ್ಕೋಬೇಕು ಅಂತಕ್ಕಂಥದ್ದು ಅಷ್ಟು ಬಿಟ್ರೆ ಅವ್ರಿಗೆ ಯಾವುದೇ PU ಕಾಲೇಜುಗಳ ಉಸ್ತುವಾರಿ ಆಗಲಿ ಜವಾಬ್ದಾರಿ ಆಗಲಿ ಇರಲ್ಲ. ಈ ಒಂದು ಜವಾಬ್ದಾರಿಯನ್ನ ಬಹಳ ಸಮರ್ಥವಾಗಿ ನಿರ್ವಹಣೆ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಗರ್ಲ್ ಜೂನಿಯರ್ ಕಾಲೇಜ್ ಶ್ರೀ ನಾಗರಾಜನ್ ಸರ್ ಅವರು. ಸೊ ಇವರು ನೋಡಲ್ ಆಫೀಸರ್ ಆಗಿ ಎಲ್ಲ PU ಕಾಲೇಜುಗಳಿಗೆ ಖಾಸಗಿ ಅನುದಾನಿತ ಎಲ್ಲ ಅನುದಾನ ರಹಿತ ಎಲ್ಲ ಒಂದು ಕಾಲೇಜುಗಳಿಗೆ ನೋಡಲ್ ಅಧಿಕಾರಿಯಾಗಿ ಅವ್ರಿಗೆ ಎಲ್ಲ ರೀತಿಯಲ್ಲೂ ಮಾರ್ಗದರ್ಶನ ಇರತಕ್ಕಂಥದ್ದು, ಸರ್ಕ್ಯುಲರ್ಸ್ನ ಎಲ್ಲ ಕಡೆ ಕಳಿಸ್ಕೊಡ್ತಕ್ಕಂಥದ್ದು, ಮತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಹಿಂದೆ ಅವರು ಕೂಡ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ಕಾರ್ಯಕ್ರಮದ ಯಶಸ್ವಿ ಆಗ್ತಾ ಇದೆ ಅಂತಕ್ಕಂಥದ್ದು ಕಾರಣ ಏನಪ್ಪ ಅಂದ್ರೆ ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಈಗಾಗಲೇ ಮೇಡಮ್ನವ್ರು ಬರಕ್ ಮೊದಲೇ ನಮ್ಮ ಎಲ್ಲ ಕಾಲೇಜು ಅಟೆಂಡೆನ್ಸ್ ತಗೊಂಡಿವಿ ನಾವು. ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಬಂದಿರೋದ್ರಿಂದ ಬಹಳ ಸಂತೋಷ ಆಗ್ತಾ ಇದೆ. ಈ ಯಶಸ್ವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾಗರಾಜ್ ಸರ್, ಕಮ್ ಆನ್ ಸ್ಟೇಜ್. ಪ್ರತಿಭೆ 17 ವರ್ಷ, ಈಗ ತಾನೇ 17 ವರ್ಷ ತುಂಬಿ 18ನೇ ವರ್ಷಕ್ಕೆ ಕಾಲಿಡ್ತಾ ಇರುವಾಗ ಆ ಮಕ್ಕಳ ಪ್ರತಿಭೆನ ಆನಂದಿಸ್ಲಿಕ್ಕೆ ನನ್ನ ಜೊತೆಯಲ್ಲಿ ಆ ತಂದೆ ತಾಯಿಗಳು ಇರುವಂಥದ್ದು ಇದೊಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ. ಆ ಮಕ್ಕಳಿಗೆ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಗಳು ಈ ಕಾರ್ಯಕ್ರಮದ ಸಾಕ್ಷಿಯಾಗಿದ್ದಾರಲ್ಲ, ಅದೇ ಈ ಕಾರ್ಯಕ್ರಮದ ವಿಶೇಷತೆ. ಇವತ್ತು ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ. ಈ ದಿನ ನಾವು ಪ್ರತಿಭಾವಂತ ಮಕ್ಕಳಿಗೆ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೀವಿ. ಅವರ ಪ್ರತಿಭೆಯನ್ನು ತಂದೆ ತಾಯಿ ಗುರುತಿಸುವಂಥದ್ರಲ್ಲಿ ಕಷ್ಟ ಆದರೂ ಕೂಡ ಗುರುಗಳು ಗುರುತಿಸೋವಂಥದ್ರಲ್ಲಿ ನಿಧಾನ ಆಗಲಿಲ್ಲ ಅನ್ನೋವಂಥ ಸೂಕ್ಷ್ಮ ವಿಚಾರ. ಅದಾದಮೇಲೆ ಇಷ್ಟೆಲ್ಲ ಮಕ್ಕಳು KGF ಕ್ಷೇತ್ರದಲ್ಲೇ ಇದ್ದಾರೆ ಅಂತ ಒಬ್ಬರಿಗೊಬ್ಬರು ಪರಿಚಯ ಆಗುವಂಥ ವೇದಿಕೆ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಯಾವುದ್ರಲ್ಲಿ ಟಾಪರ್ಸ್ ಇದ್ದಾರೆ, ಯಾವುದ್ರಲ್ಲಿ ಅವರು ಎಲ್ಲಿಗೆ ಓದಿದ್ದಾರೆ ಅನ್ನೋವಂಥ ನಿಮ್ಮ ಪರಿಚಯ ಆಗಲಿಕ್ಕೂ ಇದೊಂದು ವೇದಿಕೆ ಆಗಿದೆ. ಮಕ್ಕಳಲ್ಲಿ ನಾನು ಈ ದಿನ ಈ ಮಕ್ಕಳನ್ನು ಈ ವೇದಿಕೆಯಲ್ಲಿ ನೋಡಲಿಕ್ಕೆ ಹೆಮ್ಮೆಯಿಂದ ನೋಡ್ತೀನಿ. ಇದು ಒಂದು ಹೆಮ್ಮೆಯ ದಿನ. ಈ ಮಕ್ಕಳನ್ನ ಈ ರೀತಿ ತಿದ್ದಿದಂಥ ತಂದೆ ತಾಯಿ, ನಿಮಗಿಂತ ಪರಿಶ್ರಮ ತಂದೆ ತಾಯಿಗಳ ತಪಸ್ಸು. ಅವ್ರಿಗೆ ಏನೇ ಕಷ್ಟ ಇರಲಿ ತಂದೆ ತಾಯಿಗಳಿಗೆ ಅವ್ರ ಕಷ್ಟನ ದೂರ ಇಟ್ಟು ಅವ್ರು ಏನು ಸಾಧನೆ ಮಾಡ್ಬೇಕನ್ನೋವಂಥದ್ದನ್ನು ನಿಮ್ಮಲ್ಲಿ ಕನಸನ್ನು ಇಟ್ಕೊಂಡು ಆ ಸಾಧನೆಗೆ ಪ್ರೇರೇಪಣೆ ಮಾಡ್ತಾ ಇರ್ತಾರೆ. ಅಂದರೆ ಅವರೇ ಅರ್ಧ ತಪಸ್ಸು ಮಾಡ್ತಾ ಇರ್ತಾರೆ. ಅದರ ಜೊತೆಯಲ್ಲಿ ಗುರುಗಳು ನಿಮ್ಮ ಪ್ರತಿಭೆ ಏನಿದೆ, ನಿಮ್ಗೆ ಏನು ಟ್ಯಾಲೆಂಟ್ ಇದೆ ಅಂತ ಆ ಇಡನ್ ಟ್ಯಾಲೆಂಟ್ನ ಆಚೆ ತೆಗೆಯುವಂಥದ್ರಲ್ಲಿ ಗುರುಗಳು ಅಂದರೆ ಯಾರು ನಿಮಗೆ ಪಾಠ ಮಾಡ್ತಾ ಇರ್ತಾರೆ, ಲೆಕ್ಚರರ್ಸು, ಪ್ರೊಫೆಸರ್ಸು, ಕಾಲೇಜು, ಇನ್ಸ್ಟಿಟ್ಯೂಷನ್ನು, ಇವರೆಲ್ಲರೂ ಕೂಡ ಸಾಕ್ಷಿಯಾಗಿರ್ತಾರೆ. ನಿಮ್ಮಲ್ಲಿ ಏನಿದೆ, ಆ ಕ್ವಾಲಿಟಿ ಏನಿದೆ, ಏನು ಟ್ಯಾಲೆಂಟ್ ಇದೆ ಐಡೆಂಟಿಫೈ ಮಾಡೋ ಅಂಥ ಎಫರ್ಟ್ಸು ಗುರುಗಳು ಮಾಡಿರ್ತಾರೆ. ಅದಕ್ಕೆ ಗುರುಗಳು ಮಾತ್ರನೇ ತನಗೆ ಮೀರಿರುವಂಥ ಶಿಷ್ಯರನ್ನು ಸೃಷ್ಟಿ ಮಾಡೋಕ್ಕಾಗತ್ತೆ. ಇನ್ಯಾವ ಜಾಗದಲ್ಲೂ ಕೂಡ ಗುರುಗಳನ್ನ ಮೀರಿರುವಂಥ ಶಿಷ್ಯರನ್ನ ಮಾಡೋ ಅಂಥ ಇನ್ಸ್ಟಿಟ್ಯೂಷನ್ನ ನಾವು ನೋಡಲ್ಲ. ಅವರ ನಿಸ್ವಾರ್ಥವಾಗಿರುವಂಥ ಸೇವೆ, ಅವರಿಗೆ ಬೇರೆ ಖುಷಿ ಇಲ್ಲ. ಅವ್ರ ವಿದ್ಯಾರ್ಥಿಗಳೇನಾದರೂ ಒಳ್ಳೆ ಅಂಕಗಳು ಸ್ಕೋರ್ ಮಾಡಿದಾಗ, ಅವ್ರು ಹೆಚ್ಚಿನ ಸಾಧನೆ ಮಾಡಿದಾಗ, ಅವರು ಸೊಸೈಟಿಗೆ ಅಸೆಟ್ ಆದಾಗ ಅದನ್ನು ಆನಂದಿಸೋ ಅಂಥದ್ದು. ಅಂದರೆ
ಅವರಿಗೆ ಕೊಟ್ಟಿರುವಂಥ ಜ್ಞಾನದ ದಿವ್ಯ ಶಕ್ತಿಯಿಂದ ಅವರು ಮಕ್ಕಳನ್ನು ಆರೈಸ್ತಾರೆ. ಅದಾದಮೇಲೆ ಪ್ರತಿಭಾವಂತ ಮಕ್ಕಳನ್ನು ದೇಶಕ್ಕೆ ಕೊಡುಗೆಯಾಗಿ ಕೊಡ್ತಾರೆ. ನನ್ನ ಕನ್ಸನ್ ಇಷ್ಟೇ, ಎಜುಕೇಷನ್ ರೆವಲ್ಯೂಷನ್ ವಿಲ್ ಲೀಡ್ ದ ಸೋಷಿಯಲ್ ರಿಫಾರ್ಮ್ಸ್, ಎಜುಕೇಷನ್ ರಿಫಾರ್ಮ್ಸ್. ಅಬ್ದುಲ್ ಕಲಾಂ ಹೇಳ್ತಾರೆ, ಎಜುಕೇಷನ್ ಇಸ್ ಅ ಪವರ್, ಯೂಸ್ ದ ಪವರ್ ಟು change the society and the world. Education is a power and a weapon. Use the weapon to change the world. So younger generations ಗೆ ವಿದ್ಯೆಯ ಮಹತ್ವ ಅರ್ಥ ಆಗಬೇಕು ಅನ್ನೋದು ನನ್ನ ಕನ್ಸನ್. ವಿದ್ಯೆ ನಿಮಗೆ ಸ್ಥಾನಮಾನನ, ಗೌರವನ, ಶ್ರದ್ಧೆನ, ಶಿಸ್ತು, ಎಂಥ ಚಾಲೆಂಜಸ್ನು ಕೂಡ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ವಿದ್ಯೆ ಮಾತ್ರ ನಮ್ಮನ್ನು ಎಜುಕೇಟ್ ಮಾಡುತ್ತೆ, ತಿದ್ದುತ್ತೆ. ಅದು ನಮಗೆ ಎಲ್ಲ ಕಲಿಸ್ಕೊಡುತ್ತೆ. ಯಾಕಂದರೆ ವಿದ್ಯೆ ಬರಬೇಕು ಅಂದರೆ ಶ್ರದ್ಧೆ ಬರಬೇಕು. ಶ್ರದ್ಧೆ ಬರಬೇಕಂದ್ರೆ ಪ್ರಾಕ್ಟೀಸ್ ಬೇಕು. ರಿಪೀಟೆಡ್ ಪ್ರಾಕ್ಟೀಸ್ ಮಾತ್ರ ನಮ್ಮನ್ನು ಪರ್ಫೆಕ್ಟ್ ಮಾಡುತ್ತೆ. ಹೌದಲ್ವಾ ಮಕ್ಕಳೇ? ಎವ್ರಿ ಟೈಮ್ ರಿಪೀಟೆಡ್ ಪ್ರಾಕ್ಟೀಸ್, ಒಂದು ಸತಿ 2 ಸತಿ ನಮಗೆ ಬರದೇ ಇದ್ದಾಗ ರಿಪೀಟೆಡ್ ಪ್ರಾಕ್ಟೀಸ್, ಅದ್ರ ಜೊತೆಯಲ್ಲಿ ನಮಗೆ ಏನು ಡೌಟ್ಸ್ ಇರುತ್ತೆ ಅದನ್ನು ಕ್ಲಾರಿಫೈ ಮಾಡಿದಾಗ ಮಾತ್ರ ನಾವು 100 ಔಟ್ ಆಫ್ 100, 90 ಔಟ್ ಆಫ್ 90 ಆ ಥರ ನಾವು ಗಳಿಸ್ಲಿಕ್ಕಾಗತ್ತೆ. ಅದಕ್ಕೆ ಗುರುಗಳ ಆಶೀರ್ವಾದ, ಅವರ ಪರಿಶ್ರಮ, ಅವರ ಆ ಜ್ಞಾನವನ್ನು ನಿಮ್ಗೆ ಯಾವ ರೀತಿ ಎಜುಕೇಟ್ ಮಾಡಿದ್ರೆ, ಯಾವ ರೀತಿ ಆ ಟೀಚಿಂಗ್ ಸ್ಕಿಲ್ಲಲ್ಲಿ ನಿಮ್ಮನ್ನು ಆ ಧೈರ್ಯವಾಗಿ ಎಕ್ಸಾಮ್ಸ್ನ ಫೇಸ್ ಮಾಡೋದಕ್ಕೆ ನಿಮ್ಮನ್ನು ತಿದ್ದಲಿಕ್ಕೆ ಅವಕಾಶ ಆಗುತ್ತೆ, ಆ ಎಲ್ಲ ಎಫರ್ಟ್ಸು ಹಾಕಿರ್ತಾರೆ. ತಂದೆ ತಾಯಿದು 50-60% ಪ್ರೋತ್ಸಾಹ ಇದ್ದರೂ ಕೂಡ ಎಜುಕೇಷನ್ನ ನಿಮಗೆ ಯಾರು ಹೇಳ್ತಾರೆ, ಅರ್ಥ ಮಾಡಿಸ್ತಾರೆ, ಅದು ನಿಮ್ಮ ಅಕಾಡೆಮೀಸಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ನಾನು ಇವತ್ತು ನೋಡಿ ಆನಂದಿಸ್ಬೇಕು ಅಂತ ಈ ದಿನ ನಾನು ವೇದಿಕೆಯಾಗಿ ಮಾಡ್ಕೋತೀನಿ. ನಿಮಗೆ ಗೊತ್ತಿಲ್ಲ, ನಾಳೆ ನೀವು ಸೈಂಟಿಸ್ಟ್ ಆಗ್ತಿರೋ, ಡಾಕ್ಟ್ರ್ ಆಗ್ತಿರೋ, ದೇಶನ ಯಾವ ರೀತಿ ನೀವು ದೇಶಕ್ಕೆ ಅಸೆಟ್ ಆಗ್ತಿರೋ. ಆದರೆ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಯು. ನಾನು ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಇಟ್ಕೊಂಡಿದ್ದೀನಿ. ನನ್ನ ತಾಲೂಕಿನಲ್ಲಿ ಇಷ್ಟು ಆಣಿಮುತ್ಯಗಳು, ಏನಂತಾರೆ ಕನ್ನಡ, ಆಣಿಮುತ್ಯಗಳಿದಾರ, ಇಷ್ಟು ರತ್ನಗಳಿದಾರ, ಇಷ್ಟು ಟ್ಯಾಲೆಂಟ್, ಹಿಡನ್ ಟ್ಯಾಲೆಂಟ್ ಇದಾವ, ಆಚೆ ತೆಗ್ದಿದಾರ. ತಂದೆ ತಾಯಿದು ಎಷ್ಟು ಪರಿಶ್ರಮ ಇದೆ, ಅವ್ರನ್ನೂ ನಾನು ನೋಡಬೇಕು ಈ ವೇದಿಕೆಯಲ್ಲಿ. ಆ ಮಕ್ಕಳ ನಗು ನೋಡಬೇಕು, ಸಾಧನೆಯನ್ನು ನೋಡಬೇಕು, ಯಶಸ್ಸನ್ನು ನೋಡಬೇಕು. ನಾನು ಈ ಮೂಮೆಂಟ್ನ, ಈ ಪ್ರೌಡ್ ಮೂಮೆಂಟ್ನ ಎಂಜಾಯ್ ಮಾಡಬೇಕು. ಅದಕ್ಕೆ ಈ ದಿನ ವಿಶೇಷವಾಗಿರೋ ದಿನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿಗೆ ಯಾವತ್ತು ಏನು ಕೊಟ್ಟರು ಖುಷಿ ಆಗಲ್ಲ. ನೀವು ಮಾಡೋ ಸಾಧನೆನ ಅವ್ರು ಕಣ್ಣು ತುಂಬಿಕೊಂಡಾಗ ಸಿಗೋವಂಥ ಆನಂದ ಬೇರೆ ಏನರಲ್ಲೂ ಸಿಗಲ್ಲ. ತನ್ನ ಮಕ್ಕಳು ತಾನು ತಿದ್ದಿ ಬೆಳೆಸಿ ಸಾಕಿರೋ ಮಗು ಒಂದಿನ ಏನೋ ಒಂದು ಸಾಧನೆ ಮಾಡಿದೆ, ಒಂದಿನ ಸಮಾಜಕ್ಕೆ ಒಳ್ಳೇದು ಮಾಡುತ್ತೆ, ಇಂಥ ಸಾಧನೆ ಮಾಡ್ಕೊಂಡು ಬಂದಿದೆ ಅನ್ನೋವಾಗ ಆ ತಾಯಿ ತಂದೆ ಪಡುವಂಥ ಸಂತೋಷ ಇನ್ನೇನು ನೀವು ಕೊಡಿ ಅವರಿಗೆ, ಅದರಲ್ಲಿ ಅವ್ರಿಗೆ ಆ ತೃಪ್ತಿ ಸಿಗಲ್ಲ. ಅದೇ ರೀತಿ ಗುರುಗಳು ಕೂಡ ಪ್ರತಿಯೊಂದು ಮಗುಗೂ ಭವಿಷ್ಯವನ್ನು ಕೊಡ್ತಾರೆ, ಭವಿಷ್ಯವನ್ನು ರೂಪಿಸ್ತಾರೆ, ತಿದ್ದುತ್ತಾರೆ. ಎಲ್ಲಿ ಎಡವಿದ್ರೆ ಅಲ್ಲಿ ಹೀಗಲ್ಲ, ಈ ದಾರಿಯಲ್ಲಿ ನಡೀರಿ ಅಂತ ಮಾರಲಿ ಎಲ್ಲ ರೀತಿ ನಮ್ಮನ್ನು ಫಿಸಿಕಲಿ, ಮೆಂಟಲಿ ಎಲ್ಲ ಅವರು ನಮ್ಮನ್ನು ಸ್ಟ್ರೆಂಥನ್ ಮಾಡ್ತಾರೆ. ಅದಾದಮೇಲೆ ಈ ದಿನಾನ ಅವರು ತುಂಬ ಖುಷಿಯಾಗಿ ನಿಮಗೆ ಕೊನೆ ದಿನ ಫಲಿತಾಂಶ ಬರೋ ದಿನ ನಿಮ್ಮಷ್ಟೇ ನರ್ವಸ್ ಆಗ್ತಾರೆ, ನಿಮ್ಮಷ್ಟೇ ಖುಷಿ ಪಡ್ತಾರೆ, ನಿಮ್ಮಷ್ಟೇ ಮನಸ್ಸಿಂದ ನಿಮ್ಮನ್ನು ಆರೈಸ್ತಾರೆ. ತಂದೆ ತಾಯಿ ಅಷ್ಟೇ ಪವಿತ್ರವಾಗಿರುವಂಥ ಸ್ಥಾನದಲ್ಲಿ ಗುರುಗಳಿರ್ತಾರೆ. ಅದು ಗೌರ್ಮೆಂಟ್ ಶಾಲೆ ಆಗಿರ್ಬೋದು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು. ಮಕ್ಕಳಿಗೆ ಬರೋವಂಥ ದಿನಗಳಲ್ಲಿ ಇನ್ಸ್ಟಿಟ್ಯೂಷನ್ಸೇ ರೋಲ್ ಮಾಡೆಲ್ ಆಗಬೇಕು ಈ ಥರ ಮಕ್ಕಳು. ಯಾಕಂದರೆ ನಮಗೂ ಕೂಡ ಇನ್ಸೆಕ್ಯೂರಿಟಿ ಇರುತ್ತೆ. ಮಕ್ಕಳನ್ನ ಎಲ್ಲಿ ಓದಿಸೋದು, ಯಾವ ಜಾಗದಲ್ಲಿ ಬಿಡಬೇಕು, ಎಲ್ಲಿ ನಮ್ಮ ಮಕ್ಕಳು ಓದಿ ಮುಂದೆ ಬರ್ತಾರೆ, ಅವ್ರ ಕಾಲ ಮೇಲೆ ನಿಂತ್ಕೊತಾರೆ, ಗೌರವವನ್ನು ತಗೊತಾರೆ. ಯಾಕಂದರೆ ಆ ನೋವು ತಂದೆ ತಾಯಿ ಒಂದು 40-45 ಇಯರ್ಸ್ ಅವ್ರು ಅನುಭವಿಸ್ಬಿಟ್ಟಿರ್ತಾರೆ. ನಮಗೆ ಬಂದಿರೋ ನೋವು ನಮ್ಮ ಮಕ್ಕಳಿಗೆ ಬರಬಾರ್ದು. ಇನ್ನೂ ಒಳ್ಳೆ ದಾರಿಯಲ್ಲಿ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡೋಣ, ಒಳ್ಳೆ ದಾರಿಯಲ್ಲಿ ನಡೆಸೋಣ, ಒಳ್ಳೆ ಲೈಫ್ ಅವರು ನೋಡಲಿ ಅನ್ನೋವಂಥದ್ದು ಕನ್ಸನ್ ಇರುತ್ತೆ. ಅದ್ರ ಜೊತೆಯಲ್ಲೂ ಸೋಷಿಯಲ್ ಕನ್ಸನ್ನು ಇರುತ್ತೆ. ನಮ್ಮ ಮಕ್ಕಳು ಡಾಕ್ಟರ್ ಆದರೆ, ಇಂಜಿನಿಯರ್ ಆದರೆ, ಲೆಕ್ಚರರು, ಪ್ರೊಫೆಸರು, ಸೈಂಟಿಸ್ಟು, ಅದನ್ನು ಮೀರಿ ಪೊಲೀಸು, KS, IAS ಆಫೀಸರ್ ಆದರೂ ಕೂಡ ತುಂಬ ಖುಷಿ ಪಡುವಂಥ, ಹೆಮ್ಮೆ ಪಡುವಂಥ ತಂದೆ ತಾಯಿಗಳು ಇದ್ದಾರೆ. ಅದು ನೀವು ಮುಂದೆ ದೇಶಕ್ಕೆ ಮತ್ತೆ ಸೊಸೈಟಿಗೆ ಅಸೆಟ್ ಆಗ್ತೀರ. ಎಲ್ಲ ಒಂದು ಎಜುಕೇಟೆಡ್ ಹ್ಯೂಮನ್ ಬೀಯಿಂಗ್ ಪ್ರತಿಯೊಂದಿನ ಸ್ವಾರ್ಥವಾಗಿರಲ್ಲ. ತುಂಬ ಮಾರಲ್ಸ್ ಇರುತ್ತೆ, ಎಥಿಕ್ಸ್ ಇರುತ್ತೆ ನಿಮ್ಮಲ್ಲಿ. ತುಂಬ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ನೀವು ಸಮಾಜಕ್ಕೆ ಆಸ್ತಿ ಆಗ್ತೀರ. ಮಕ್ಕಳೇ ದೇಶಕ್ಕೆ ಕಣ್ಣಾಗ್ತಾರೆ. ಅದಾದಮೇಲೆ ನಿಮ್ಮ ಜೀವನನ ಕಾಂಟ್ರಿಬ್ಯೂಟ್ ಮಾಡ್ತೀರ ಯಾವುದೋ ಒಂದು ರೀತಿ.
ಯಾವುದಾದ್ರೂ ಆಗಿರಲಿ ನಿಮ್ಮ ಸರ್ವಿಸು, ಅದು ನನಗೆ ತುಂಬ ಖುಷಿ ಅನ್ನಿಸ್ತು. ಇವತ್ತು 17-18 ಇಯರ್ಸಲ್ಲಿ ಈ ಎಲ್ಲ ಎಫರ್ಟ್ಸ್ ಹಾಕಿರೋದು, ಇಷ್ಟೆಲ್ಲ ಶ್ರದ್ಧೆ, ಆಸಕ್ತಿ, ಎಲ್ಲೋ ಓದಿದ್ರೆ ನಮ್ಮ ಮಕ್ಕಳು ಬೇರೆ ಯಾವುದೋ ಸ್ಕೂಲಲ್ಲಿ ಸಾಧನೆ ಮಾಡೋಕ್ಕಾಯ್ತು. ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ. ಇಲ್ಲಿ KGF ನಲ್ಲಿ ಏನೂ ಒಳ್ಳೆ ಸ್ಕೂಲ್ ಇದೆಯಾ ಇಲ್ವಾ? ಎಷ್ಟೋ ಜನ ನಾವೇ ಪೇರೆಂಟ್ಸ್ ತಪ್ಪು ಮಾಡ್ತೀವಿ. ಎಲ್ಲಿದೆ ಇಡೀ ಸ್ಟೇಟಲ್ಲಿ ಬೆಸ್ಟ್ ಸ್ಕೂಲ್ ಯಾವುದು, ಕಾಲೇಜ್ ಯಾವುದು, ಮೆರಿಟ್ ಸ್ಕೂಲ್ ಯಾವುದು, ರ್ಯಾಂಕ್ ಯಾವ್ದು ತೆಗಿಯುತ್ತೆ, ನಾಳೆ ನಮ್ಮ ಮಗು ಇಂಜಿನಿಯರ್ನ ಡಾಕ್ಟರ್ ಮಾಡಬೇಕು ಅಂತ ಹುಡುಕ್ತಾ ಇರ್ತೀವಿ. ಆದರೆ ಇಲ್ಲಿ ಸೇರಿಸಿದಾರಲ್ಲ, ಅದಕ್ಕೋಸ್ಕರ ಆ ಪೇರೆಂಟ್ಸ್ಗೆ ಒಂದು ಕೃತಜ್ಞತೆ ಹೇಳಬೇಕಲ್ವಾ. KGF ಅಲ್ಲೂ ಕೂಡ ಒಳ್ಳೆ ಸ್ಕೂಲ್ ಇದೆ, ಕಾಲೇಜ್ ಇದೆ, ನೀವು ನಿಮ್ಮ ಮಕ್ಕಳನ್ನ ಇಲ್ಲಿ ನಂಬ್ತಾ ಇದ್ದೀರಲ್ಲ, ನಿಮ್ಮ ಮಕ್ಕಳ ಪ್ರತಿಭೆಗೆ ಇಲ್ಲೇ ಇಷ್ಟು ಗೌರವ ಇದೆ ಅನ್ನೋವಂಥದ್ದನ್ನ ನಾವು ಹೇಳಬೇಕಾಗಿತ್ತು. ಆ ಪೇರೆಂಟ್ಸ್ಗೆ ಆ ನಂಬಿಕೆ ಇದೆ, ನಮ್ಮ ಮಕ್ಕಳು ಇಲ್ಲೇ ಓದಿದ್ದಾರೆ, ಇಷ್ಟೆಲ್ಲ ಸಾಧಿಸಿದ್ದಾರೆ, ಇಷ್ಟೆಲ್ಲ ಒಳ್ಳೆ ಅಂಕಗಳನ್ನ ಪಡೆದಿದ್ದಾರೆ ಅನ್ನೋವಂಥದ್ದನ್ನ ಅರ್ಥ ಮಾಡಿಸ್ಬೇಕಾಗಿತ್ತು. ಅದೊಂದು ಬಹಳ ಖುಷಿ ನನಗೆ ಇದೆ ಈ ದಿನ. ನಾವು ಅನ್ಕೊಂತಾ ಇದ್ವಿ ಚೆನ್ನಾಗಿ ಓದ್ಬೇಕು, ರ್ಯಾಂಕ್ ಬರ್ಬೇಕಂದ್ರೆ ನಮ್ಮ ಮಕ್ಕಳು ಆಳ್ವಾಸ್ಗೆ ಹೋಗ್ಬೇಕೇನೋ, ಎಕ್ಸ್ಪರ್ಟ್ಸ್ಗೆ ಹೋಗ್ಬೇಕೇನೋ, ಬ್ಯಾಂಗ್ಳೂರಲ್ಲಿ ಎಲ್ಲ ಫೆಸಿಲಿಟೀಸ್ ಇರುವಂಥ ಜಾಗದಲ್ಲಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸೇರಿಸಿದ್ರೆ ಮಾತ್ರ ನಮ್ಮ ಮಗು ಬುದ್ಧಿವಂತರು ಅಂತ ಆಚೆ ಬರ್ತಾರೆ, ಚೆನ್ನಾಗಿ ಓದಿ ಆಚೆ ಬರ್ತಾರೆ. ಇಲ್ಲ, KGF ಅಲ್ಲೇ ಇಷ್ಟು ಹಿಡನ್ ಟ್ಯಾಲೆಂಟ್ಸ್ ಇದೆ, ಇಷ್ಟು ಇಂಟೆಲೆಕ್ಚುಯಲ್ಸ್ ಇದ್ದಾರೆ, ಓದಿದ್ದೀರಾ, ಸ್ವಂತ ಪರಿಶ್ರಮದಲ್ಲಿ ಬಸ್ಸಲ್ಲಿ ಬಂದ್ರೋ, ಆಟೋಲ್ಲಿ ಬಂದ್ರೋ, ಸೈಕಲಲ್ಲಿ ಬಂದ್ರೋ, ನಿಮ್ಮ ಸ್ಕೂಲಲ್ಲಿ ಎಲ್ಲ ಫ್ಯಾಕಲ್ಟೀಸ್ ಇದ್ರಾ ಇಲ್ವಾ, ಸ್ವಂತ ಪರಿಶ್ರಮದಲ್ಲಿ ಮುಂದೆ ಬಂದ್ರೋ. ಆ ರೀತಿ ನಿಮಗೆ ಬರೋವಂಥ ದಿನಗಳಲ್ಲಿ ಯಾರ್ಯಾರು ಓದಿರ್ತಾರೆ ವಿದ್ಯಾವಂತರಿಗೆ, ನೀವೆಲ್ಲ ಬೇರೆ ದೇಶಕ್ಕೆ ಅಸೆಟ್ ಆಗಲಿ ಅಂತ ನನ್ನ ಮನಸ್ಸು ಕೋರಲ್ಲ. ನಮ್ಮ ದೇಶಕ್ಕೆ ನೀವು ಅಸೆಟ್ ಆಗಬೇಕು, ಓದಬೇಕು, ಬೆಳಿಬೇಕು. ನಮ್ಮ ದೇಶನ ಬೆಳೆಸ್ಬೇಕಂದ್ರೆ ನಿಮ್ಮ ಟ್ಯಾಲೆಂಟು, ನಿಮ್ಮ ವಿದ್ಯೆ ಕಾರಣ ಆಗಬೇಕಾಗತ್ತೆ. ನಮ್ಮಲ್ಲಿರುವಂಥ ಎಷ್ಟೋ ಇಂಜಿನಿಯರ್ಸ್ನ, ಸೈಂಟಿಸ್ಟ್ನ, ಡಾಕ್ಟರ್ಸ್ನ ಬೇರೆ ಕಂಟ್ರೀಸು ತುಂಬ ಚೆನ್ನಾಗಿ ಗೌರವವಾಗಿ ನೋಡಿ ಅವ್ರನ್ನ ಕರ್ಕೊಂಡು ಹೊಟ್ಟೋಗ್ತಾರೆ. 10 years 20 years ಅವ್ರು ಇಲ್ಲಿ ಓದಿದ್ರು ಕೂಡ ಸರ್ವಿಸ್ ಬೇರೆ ದೇಶಗಳಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಅದೇ ಸೇವೆ ಸ್ವಲ್ಪ ದಿನ ಆದರೂ ತಾಯ್ನಾಡಿಗೆ ಮಾಡಬೇಕನ್ನೋವಂಥ ಮನಸ್ಸು ನಿಮ್ಮಲ್ಲಿ ಬರಬೇಕು. ನಮ್ಮ ದೇಶ ಬೆಳಿಬೇಕು ಅಂದರೆ, ಡೆವಲಪ್ ಆಗಬೇಕಂದ್ರೆ, ಬೇರೆ ಡೆವಲಪ್ಡ್ ನೇಷನ್ಸ್ ಥರ ಇಂಡಿಯಾನು ಆಗಬೇಕಂದ್ರೆ ಅದು ನಿಮಗೆ ಮಾತ್ರ ಆ ಶಕ್ತಿ ಇದೆ. ನಿಮ್ಮ ಟ್ಯಾಲೆಂಟು, ನಿಮ್ಮ ಹಿಡನ್ ಟ್ಯಾಲೆಂಟ್ನ ನಮ್ಮ ಕಂಟ್ರಿನ ಡೆವಲಪ್ ಮಾಡೋದಕ್ಕೆ ನಾವು ಉಪಯೋಗಿಸ್ಬೇಕು ಅನ್ನೋವಂಥದ್ದು ಒಂದು ಕನಸನ್ನು. ಹಿಂದೆ ನೆಹರು ಅವರು ಮಕ್ಕಳ ದಿನಾಚರಣೆನ ಅವ್ರ ಬರ್ತ್ಡೇ ಮಾಡ್ತಾರೆ. ಅವರು ನೆಹರು ಅವರ ಬರ್ತ್ಡೇನ ಚಿಲ್ಡ್ರನ್ಸ್ ಡೇ ಅಂತ ಮಾಡ್ತಾರೆ. ಅವ್ರು ಒಂದ್ಸತಿ ಕೋಟ್ ಮಾಡ್ತಾರೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ಸ್ ಆರ್ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಯಾವುದು ಪಬ್ಲಿಕ್ ಸೆಕ್ಟರ್ಸ್? ಗೌರ್ಮೆಂಟ್ ಯಾವುದು ಪಬ್ಲಿಕ್ ಸೆಕ್ಟರ್ಸ್ನ ಕ್ರಿಯೇಟ್ ಮಾಡುತ್ತೆ? ಇವತ್ತು ನಮ್ಮಲ್ಲಿ KGF ಅಲ್ಲಿ ಪಬ್ಲಿಕ್ ಸೆಕ್ಟರ್ ಇರೋದು ಒಂದೇ ಒಂದು, ಯಾವುದು? BEML. ಅಲ್ಲಿ ಡಿಫೆನ್ಸ್, ರೈಲ್ ಕೋಚ್ ಮತ್ತು ಈ ಥರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇಲ್ಲಿ ಇದೆ. ಅದು ನೆಹರು ಬಂದಾಗ ಈ KGF ಅಲ್ಲಿ ಮೈನಿಂಗ್, ಗೋಲ್ಡ್ ಮೈನ್ಸ್ ನಡೀತಾ ಇತ್ತು. ಗೋಲ್ಡ್ ಮೈನ್ಸ್ ನಡೆಯುವಾಗ ಅದು ಡೀಪೆಸ್ಟ್ ಗೋಲ್ಡ್ ಮೈನ್ KGF ಅಲ್ಲಿರೋದು. ಸೌತ್ ಆಫ್ರಿಕಾ ಬಿಟ್ಟರೆ ಇಂಡಿಯಾ ಅಲ್ಲಿ ಡೀಪೆಸ್ಟ್ ಮೈನಿಂಗ್ ಯಾವುದಾದ್ರೂ ಇತ್ತು ಅಂದರೆ KGF. ಅದು 1000, 2000, 3000 ಕೆಳಗಡೆ ಹೋಗಿ ಇಲ್ಲಿನ ಎಂಪ್ಲಾಯೀಸ್, ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ, ಅಷ್ಟು ಕೆಳಗಡೆ. ಒನ್ಸ್ ವಿಸಿಟ್ ಮಾಡುವಾಗ ಫಸ್ಟ್ ಚೀಫ್ ಮಿನಿಸ್ಟರ್ KC ರೆಡ್ಡಿ ಅವರು ಅವ್ರನ್ನ ಮೈನಿಂಗ್, ಗೋಲ್ಡ್ ಮೈನ್ಸ್ ಎಲ್ಲಿದೆ ಅದನ್ನು ನೋಡೋಕ್ಕೆ ಕರ್ಕೊಂಬರ್ತಾರೆ. ಯಾರು? ಫಸ್ಟ್ ಚೀಫ್ ಮಿನಿಸ್ಟರ್ ಎಲ್ಲಿಂದ ಬಂದಿರೋದು? ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಎಲ್ಲಿಂದ ಬಂದಿದ್ದಾರೆ ಹೇಳಿ? ಕ್ಯಾಸಂಬಳ್ಳಿಯಿಂದ. ಕರ್ನಾಟಕದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ಟರ್ ಇಂಡಿಪೆಂಡೆನ್ಸ್, ಅದು ಮೈಸೂರು ಪ್ರಾಂತ್ಯ ಅಂತಿರುತ್ತೆ. ಆಗ ನಾಮಿನೇಟ್ ಮಾಡ್ತಾರೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಲ್ಲ, ನಾಮಿನೇಟೆಡ್ ಆದಾಗ ಫಸ್ಟ್ ಚೀಫ್ ಮಿನಿಸ್ಟರ್ KC ರೆಡ್ಡಿ ಅವರು ಕ್ಯಾಸಂಬಳ್ಳಿಯ ವಿಲೇಜು, ಕ್ಯಾಸಂಬಳ್ಳಿ ಹೋಬಳಿಯಿಂದ ಅಲ್ಲಿರುವಂಥ ಸ್ಕೂಲಲ್ಲಿ ಓದಿ, ಮತ್ತು KGF ಅಲ್ಲಿ ಸ್ಕೂಲಲ್ಲಿ ಓದಿ ಅವರು ಲೇಬರ್ ಯೂನಿಯನ್ಸ್ನ, ಲೇಬರ್ ಅಂದರೆ ಕಾರ್ಮಿಕ ವರ್ಗದವ್ರನ್ನ ರಿಫಾರ್ಮ್ಸ್ ಮಾಡಬೇಕು ಅಂತಂದ್ಬಿಟ್ಟು ನೆಹರು ಕ್ಯಾಬಿನೆಟಲ್ಲಿದ್ದಾಗ ಕರ್ಕೊಂಡು ಬರ್ತಾರೆ. ನೆಹರು ಅವ್ರನ್ನ ವಿಸಿಟ್ ಮಾಡುವಾಗ ಇಂದಿರಾ ಗಾಂಧಿ ಅವರು ವಿಸಿಟ್ ಮಾಡಿ ಇಲ್ಲಿನ ಕಾರ್ಮಿಕರ ಪರಿಸ್ಥಿತಿ ನೋಡಿ 1800 acres ಲ್ಯಾಂಡ್ನ ಫ್ರೀ ಆಗಿ ಕೊಡ್ತಾರೆ. ಪಬ್ಲಿಕ್ ಸೆಕ್ಟರ್ಸ್ನ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಜನ್ರೇಷನ್ಸ್ಗೆ ಒಳ್ಳೆ ಉದ್ಯೋಗ ಅವಕಾಶಗಳು ಸಿಗಲಿ. ಪಬ್ಲಿಕ್ ಸೆಕ್ಟರ್ಸ್ ಅಂದರೆ BML ಥರ ಗೌರ್ಮೆಂಟ್ ಓನ್ಡ್ ಕಂಪನೀಸ್, ಅಂದರೆ ಸರ್ಕಾರದ ಇದರಲ್ಲಿರುವಂಥ ಕಂಪನೀಸ್, BML, BHL,
ಹಿಂದೆ BSNL, HMT ಎಲ್ಲ, ಈಗೆಲ್ಲ ಪ್ರೈವೇಟ್ ಸೆಕ್ಟರ್ಸ್ ಜಾಸ್ತಿ ಎಮರ್ಜ್ ಆಗ್ತಾ ಇದೆ, IT ಸಾಫ್ಟ್ವೇರ್ ಕಂಪನೀಸ್ ಥರ. ಅಂದರೆ ಈಗ ಇವತ್ತಿನ ಟ್ಯಾಲೆಂಟು ಡಿಜಿಟಲ್ ಇದಕ್ಕೆ ಅದಕ್ಕೂ ನಾವು ಕಾಂಪಿಟೇಟ್ ಮಾಡೋ ಥರ ಮಕ್ಕಳನ್ನ ನಾವು ರೆಡಿ ಮಾಡಬೇಕು. ಅಂದರೆ ಅವರಿಗೆ ಅಷ್ಟು ಎಜುಕೇಷನ್ನು ಸಪೋರ್ಟಿವ್ ಆಗಿ ನಿಲ್ಲಬೇಕು ಅನ್ನೋದಕ್ಕೆ. ಸೊ 100 years ಹಿಂದೆ KGF ಹಿಸ್ಟ್ರಿ ಇದು. ಫಸ್ಟ್ ಪಬ್ಲಿಕ್ ಸೆಕ್ಟರ್ KGFಗೆ ಬರುತ್ತೆ. ಬೆಮೆಲ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಮಾಡ್ತಾ ಇರ್ತಾರೆ, ಡಿಫೆನ್ಸ್ ಎಕ್ವಿಪ್ಮೆಂಟ್ಸು. ಅದಾದಮೇಲೆ ಆಗ ಉಳಿಕೆ ಇರುವಂಥ 1000 acres, ಅಂದರೆ ಬೆಮೆಲ್ ಅನ್ಯೂಟಿಲೈಸ್ಡ್ ಲ್ಯಾಂಡ್ನ ನಾವೀಗ 1000 acres 900 acres ಲ್ಯಾಂಡ್ನ ಇಂಡಸ್ಟ್ರೀಸ್ಗೆ ಕೊಟ್ಟಿದ್ದೀವಿ, KADBಗೆ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 700 acres ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ಪ್ರಯತ್ನದಲ್ಲಿ ಒಂದು 9 to 10 ಇಂಡಸ್ಟ್ರೀಸ್ ಎಮರ್ಜ್ ಆಗುತ್ತೆ. ಐದರ್ಸ್ ಬೆಮೆಲ್ ಆ ಕಡೆ ಈ ಕಡೆ. ಸೊ ಓನ್ಲಿ ಫಾರ್ ಯುವರ್ ಇನ್ಫಾರ್ಮೇಶನ್. ಅದೇ ರೀತಿ ಈ ದಿನ ಈ ವೇದಿಕೆ ನಿಮಗೆ ಇನ್ನೂ ಲೈಫ್ ಟೈಮಲ್ಲಿ ಏನೇನು ಅಚೀವ್ಮೆಂಟ್ಸ್ ಮಾಡ್ಲಿಕ್ಕೆ ಆಗತ್ತೆ ಆ ಪ್ರಯತ್ನ ಆಗಬೇಕು ಅಂತಂದ್ಬಿಟ್ಟು ಈ ಮಕ್ಕಳಿಗೆಲ್ಲನೂ ನಿಮ್ಮ ಎಲ್ಲ ಪೇರೆಂಟ್ಸ್ದು ಮತ್ತು ಇಲ್ಲೆಲ್ಲ ತುಂಬ ಜನ ಬಂದು ನಿಮಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ನಾನಂತೂ ಇದೊಂದು ಪ್ರೌಡ್ ಮೂಮೆಂಟ್ ಅಂತಾನೆ ನಾನು ಇದನ್ನು ಎಂಜಾಯ್ ಮಾಡ್ತೀನಿ. ನಿಮ್ಮನ್ನು ನೋಡ್ತಾ ಇದ್ದೀನಿ, ಯಾರು ಆ ಟ್ಯಾಲೆಂಟೆಡ್ ಹಿಡನ್ ಟ್ಯಾಲೆಂಟೆಡ್ ಏನಂತಾರೆ ನೀವು, ಯು ಆರ್ ಅಸೆಟ್ ಟು ದ ಕಂಟ್ರಿ. KGF ಅಲ್ಲಿರುವಂಥ ಇಷ್ಟು ಜನ ಮಕ್ಕಳು above 90%, above 90% ತೆಗೆದಿರೋ ಅಂಥವ್ರು, ಯು ಆರ್ ಅಸೆಟ್ ಟು ದ ಕಂಟ್ರಿ. ಅದನ್ನು ನಾನು ಪ್ರೌಡ್ ಮೂಮೆಂಟ್, KGF ಮಕ್ಕಳು ಇವರು ಅಂತ ಪ್ರೌಡಾಗಿ ಹೇಳ್ಕೊಳ್ಳೋ ಅಂಥ ದಿನ ಅಂತ ನಾನಿವತ್ತು ಖುಷಿ ಪಡ್ತೀನಿ. ಆ ದಿನಾನೇ ನಿಮ್ಮ ತಂದೆ ತಾಯಿ ಜೊತೆ ಹಂಚ್ಕೋತಾ ಇದ್ದೀನಿ ಅನ್ನೋದು ಒಂದೇ ಮೂಮೆಂಟ್ ಇದು. ಅದನ್ನು ನಾವು ನಿಮ್ಮನ್ನು ಗೌರವಿಸೋವಂಥ ವೇದಿಕೆ ಇದು. ತಂದೆ ತಾಯಿ ನಿಮ್ಮನ್ನು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರೆ ನೀವು ಇಂಥ ಎಲ್ಲ ರಿಸಲ್ಟ್ಸ್ನ ತಂದಿದ್ದೀರಾ ಅಂತಂದ್ಬಿಟ್ಟು ನಿಮ್ಮ ಪೇರೆಂಟ್ಸ್ನು ನೋಡ್ದಂಗೆ ಆಗಬೇಕು ಅನ್ನೋವಂಥದ್ದು. ಇವತ್ತು ನಮ್ಮ ಜೊತೆ KC ರೆಡ್ಡಿ ಅವರ ಕುಟುಂಬದ ಕುಡಿ ವೆಂಕಣ್ಣವರು ನಮ್ಮ ವೇದಿಕೆಯಲ್ಲಿದ್ದಾರೆ, ಭರತ್ ತಹಸೀಲ್ದಾರ್ ಇದ್ದಾರೆ, ಇಒ ವೆಂಕಟೇಶಪ್ಪ ಅವರಿದ್ದಾರೆ, ಆಮೇಲೆ ನಗರಸಭೆಯ ಅಧ್ಯಕ್ಷರು, ಹಿಂದೆ ಆದವರು, ಈಗಾದವರು, ಎಲ್ಲ ನಗರಸಭೆ ಸದಸ್ಯರು, ಗೌರವಾನ್ವಿತ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ರನ್ ಮಾಡಿರೋವಂಥವ್ರು. ಆಮೇಲೆ ನಿಮ್ಮ ಸಾಯಿ PU ಕಾಲೇಜ್ ಪ್ರಿನ್ಸಿಪಲ್ ಬಂದಿದ್ದಾರಾ ಮೇಡಮ್ಮು? ಪ್ಲೀಸ್ ಕಮ್ ಆನ್ ಸ್ಟೇಜ್ ಮೇಡಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್ ಮೇಡಮ್, ಪ್ಲೀಸ್ ಕಮ್. ಯು ಹ್ಯಾವ್ ಟು ಬಿ ದೇರ್. ನನ್ನ ಚಿಕ್ಕ ಎಕ್ಸ್ಪೀರಿಯನ್ಸಲ್ಲಿ ಒಂದು ಮಾತು ಹೇಳ್ತೀನಿ. ಯಾವತ್ತು ವಿದ್ಯೆಗೆ ಮತ್ತು ಪ್ರತಿಭೆಗೆ ಅದರದೇ ಆದ ಒಂದು ಗೌರವ ಇರುತ್ತೆ, ಸ್ಥಾನಮಾನ ಇರುತ್ತೆ, ರೆಡ್ ಕಾರ್ಪೆಟ್ ಇರುತ್ತೆ ಅಂತ ಸಿಂಪಲ್ ವರ್ಡಲ್ಲಿ ಹೇಳ್ತೀನಿ. ವಿದ್ಯೆಗೆ ಮತ್ತು ಪ್ರತಿಭೆಗೆ ಅದಕ್ಕೆ ಯಾರು ತಾರತಮ್ಯ ಮಾಡೋಕ್ಕೆ ಆಗಲ್ಲ. ಆಮೇಲೆ ಒಂದು ಸತಿ ನಿಮಗೆ ವಿದ್ಯೆ ನಿಮ್ಮ ಜೊತೆ ಇದ್ದರೆ ಅದು ಲೈಫ್ ಟೈಮ್ ಅಚೀವ್ಮೆಂಟ್ ಥರ, ಅದು ನಿಮ್ಮನ್ನು ಬಿಟ್ಟು ಯಾವತ್ತೂ ಹೋಗಲ್ಲ. ಅದು ಆಸ್ತಿ. ಅದನ್ನ ಜೊತೆ ಆಧಾರಿತ ವಿದ್ಯೆನ ಕಲೀರಿ. ಅಂದರೆ ಮಾರಲ್ಸ್ ಅಂದರೆ ನಿಮಗೆ ಕನ್ಸರ್ನ್ ಬರುತ್ತೆ, ಕೇರಿಂಗ್ ಬರುತ್ತೆ, ರೆಸ್ಪೆಕ್ಟ್ ಮಾಡ್ತೀರಾ ಎಲ್ಲರನ್ನೂ ಅನ್ನೋವಂಥದ್ದನ್ನು ಜೊತೆಯಲ್ಲಿ ಕಲೀಲಿ. ಇತ್ತೀಚಿನ ದಿನಗಳಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತಾ ಇದೆ, ಯಾಕಂದರೆ ಎಜುಕೇಷನ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಅಂತ. ಫಿಸಿಕಲ್ ಆ್ಯಕ್ಟಿವಿಟೀಸ್ ನಮ್ಮನ್ನು ಪ್ರಾಕ್ಟೀಸ್ ಜೊತೆ ಆ್ಯಕ್ಟಿವ್ ಆಗಿರೋದು, ಸ್ಪೋರ್ಟಿವ್ ಆಗಿ ತಗೊಳ್ಳೋದು, ಯಾವುದೇ ಒಂದನ್ನು ಸ್ಪೋರ್ಟಿವ್ ಆಗಿ ತಗೊಳ್ಳೋ ಅಂತ ಲೆಸನ್ನ ಕಲಿಸುತ್ತೆ ಅಂತ ಹೇಳ್ತಾ, ಇಷ್ಟೆಲ್ಲ ನೀವು ಪ್ರತಿಭಾವಂತ ವಿದ್ಯಾರ್ಥಿಗಳು ಬರುವಂಥ ಭವಿಷ್ಯದ ದಿನಗಳಲ್ಲಿ ದೇಶದ ಸಂಪತ್ತು, ದೇಶದ ಆಸ್ತಿ. ನೀವು ವಿದ್ಯೆಗೆ ಎಷ್ಟು ನಿಮ್ಮ ತಪಸ್ಸನ್ನು ಮಾಡಿರ್ತೀರಾ, ಡೆಡಿಕೇಟ್ ಮಾಡಿರ್ತೀರಾ, ಪರಿಶ್ರಮ ಇರುತ್ತೆ. ಸ್ಕೂಲಿಗೆ ಬನ್ನಿ ಅಂದರೆ ಸ್ಕೂಲ್ ಎಷ್ಟು ದೂರ ಇರುತ್ತೋ, ಬಸ್ ಸಿಗುತ್ತೋ ಇಲ್ವೋ, ಯಾರು ನಿಮ್ಮನ್ನು ಡ್ರಾಪ್ ಮಾಡ್ತಾರೋ, ಆಟೋಲ್ಲಿ ಬರ್ತಿರೋ, ಏನು ಮಾಡಿ ಒಂದು ಪರಿಶ್ರಮದಲ್ಲಿ ಓದಿರ್ತಿರಲ್ಲ, ಆ ಚಿಕ್ಕ ಎಫರ್ಟ್ಸು ಕೂಡ ಇವತ್ತು ಇಂಥ ಒಂದು ಒಳ್ಳೆಯ ವೇದಿಕೆಯನ್ನು ಸೃಷ್ಟಿ ಮಾಡಿದೆ. ಬರೋವಂಥ ದಿನಗಳಲ್ಲಿ ಉತ್ತಮವಾಗಿರುವಂಥ ಸಾಧನೆ ಮಾಡಬೇಕು. ನೀವು ನಾಳೆ ಎಷ್ಟೋ ಜನಕ್ಕೆ ರೋಲ್ ಮಾಡೆಲ್ಸ್ ಆಗಬೇಕು, ನಿಮ್ಮನ್ನು ಎಕ್ಸಾಂಪಲ್ ಆಗಿ ತಗೋಬೇಕು ಅನ್ನೋವಂಥ ವೇದಿಕೆ ಇದಾಗಬೇಕು ಅನ್ನೋವಂಥ ಒಂದು ಕನಸನ್ನು, ಕೇರ್ ನಿಮ್ಮ ಬಗ್ಗೆ, ನಿಮ್ಮನ್ನು ನೋಡಬೇಕು ಅಂತ ಹೆಚ್ಚಿಗೆ ಆಸೆ ಅಂತ ಹೇಳ್ತಾ, ಭವಿಷ್ಯದ ಆಸ್ತಿ ಮತ್ತು ಸಂಪತ್ತು ನಮ್ಮ ದೇಶನ ತುಂಬ ಎತ್ತರವಾಗಿರುವಂಥ ಸ್ಥಾನಕ್ಕೆ ತಗೊಂಡೋಗ್ಬೇಕಂದ್ರೆ ನಿಮ್ಮ ಹಿಡನ್ ಟ್ಯಾಲೆಂಟೇ ನಾಳೆ ದೇಶನ ಮುಂದುವರಿಸಲಿಕ್ಕೆ ಆಗತ್ತೆ ಅಂತ ಹೇಳ್ತಾ, ಇಷ್ಟೆಲ್ಲ ಪರಿಶ್ರಮದ ಹಿಂದೆ ಕಾಣದ ಕೈಗಳು, ತಂದೆ ತಾಯಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಇಂಥ ವೇದಿಕೆನ ಆಲೋಚನೆ ಮಾಡಿರೋವಂಥ ಹಿರಿಯರು,
ನನಗೆ ಮಾರ್ಗದರ್ಶಕರಿಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಇಂಥದ್ದು ಒಂದು ಮಕ್ಕಳಿಗೆ ಆಗಾಗ ಅವರ ಪ್ರತಿಭೆ ಗುರುತಿಸೋವಂಥವ್ರು ಆಗಬೇಕು. ಅದರಿಂದ ಅವರಿಗೆ ಇನ್ನೂ ಸ್ಪೋರ್ಟಿವ್ ಆಗಿ ಇನ್ನೂ ಅವ್ರ ಕೈಯಲ್ಲಿ ಏನೇನು ಸಾಧನೆ ಮಾಡೋಕ್ಕಾಗುತ್ತೋ ಮಾಡಲಿ ಅಂತ ಹೇಳ್ತಾ, ಈ ಸುಂದರವಾಗಿರುವಂಥ ಸಂಜೆ ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಯಿಂದ ಅಭಿನಂದಿಸ್ತಾ ಆರಾಧಿಸುತ್ತಾ ಮುಂದೆ ಭವಿಷ್ಯ ನಿಮಗೆ ತುಂಬ ಉತ್ತಮವಾಗಿರಲಿ ಅಂತ ಹೇಳ್ತಾ, ತಂದೆ ತಾಯಿಗಳ ಪ್ರೋತ್ಸಾಹಕ್ಕೂ ಕೂಡ ಎಲ್ಲ ತಂದೆ ತಾಯಿಗಳಿಗೂ ಕೂಡ ಈ ವೇದಿಕೆ ಮುಖಾಂತರ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.